ಬ್ಯಾರಿಕೇಡ್ ಅನ್ನ ತಳ್ಳಿ ಮುತ್ತಿಗೆ ಹಾಕೋದಕ್ಕೆ ಎಬಿವಿಪಿ ಯತ್ನ ನಡೆಸಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎಬಿವಿಪಿ ಕಾರ್ಯಕರ್ತರ ಜೊತೆ ಪೊಲೀಸರ ವಾಗ್ವಾದ ನಡೆಯಿತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಬಂದಂತಹ ವಿವಿ ಈಗ ಅದರ ನಿರ್ವಹಣೆ ಕಷ್ಟ ಅನ್ನೋ ಕಾರಣಕ್ಕೆ 9 ವಿವಿಗಳನ್ನ ಮುಚ್ಚೋ ನಿರ್ಧಾರಕ್ಕೆ ಸರ್ಕಾರ ಏನ್ ಬಂದಿತ್ತು, ಅದಕ್ಕೆ ಎಬಿವಿಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಸಿಡಿದೆದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದೆ. ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು ಎಬಿವಿಪಿ ಕಾರ್ಯಕರ್ತರು. ಮತ್ತೊಂದು ಕಡೆ ಮಂಡ್ಯದಲ್ಲಿ ನಡೆದಂತ ಪ್ರತಿಭಟನೆ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತ ಪ್ರತಿಭಟನೆ, ಇನ್ನೊಂದು ಕಡೆ ಮಂಡ್ಯದಲ್ಲಿ ನಡೆದಂತ ಪ್ರತಿಭಟನೆಯ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಆರ್ ಅಶೋಕ್ ಇದ್ದಾರೆ ಮಂಡ್ಯದಲ್ಲಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ನಡೆಸಿದರು. ಹೋರಾಟ ಉಗ್ರ ಸ್ವರೂಪವನ್ನ ಪಡೆಯಿತು. ಪ್ರತಿಭಟನಾ ನಿರತರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಇನ್ನೊಂದು ಕಡೆ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಜೋರಾಗಿತ್ತು. ಆರ್ ಅಶೋಕ್ ಭಾಗಿಯಾಗಿದ್ರು ಈ ಪ್ರತಿಭಟನೆಯಲ್ಲಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಬಂದಂತಹ ವಿವಿ ಆಗಿತ್ತು. ಆದರೆ ಅದನ್ನ ನಿರ್ವಹಣೆ ಮಾಡೋದು ಕಷ್ಟ ಸಾಧ್ಯ ಅನ್ನೋ ಕಾರಣಕ್ಕೆ 9 ವಿವಿಗಳನ್ನ ಮುಚ್ಚೋ ನಿರ್ಧಾರಕ್ಕೆ ಸರ್ಕಾರ ಬಂದಿತ್ತು. ಸಮಾಜದ ವಿದ್ಯಾರ್ಥಿಗಳಿರ್ಬೋದು, ಕನ್ನಡ ಸಂಘಟನೆಗಳಿರ್ಬೋದು, ಎಲ್ಲನೂ ಕೂಡ ಹೋರಾಟಕ್ಕೆ ನಾವು ಹಚ್ಚಿದ್ದೀವಿ. ಇದೆಲ್ಲವನ್ನ ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಾನು ಇವತ್ತು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಇದನ್ನ ವಿಧಾನಸಭೆಯಲ್ಲಿ ನಾವು ನಿಲುವಳಿ ಸೂಚನೆ ಮುಖಾಂತರ ಪ್ರಸ್ತಾವ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸವನ್ನ ಮಾಡ್ತೀರಿ. ಈಗ ಏನು ಆದೇಶ ಮಾಡಿದೆ ಅದನ್ನ ಕ್ಯಾನ್ಸಲ್ ಮಾಡೋವರೆಗೂ ಹೋರಾಟವನ್ನ ವಿಧಾನಸಭೆ ಒಳಗಡೆ ನಾವು ಮಾಡ್ತೀವಿ. ನಾವು ಅಶ್ವಥ್ ನಾರಾಯಣ ಅವರೆಲ್ಲರೂ ಮಾಡ್ತೀವಿ ಅನ್ನೋ ಭರವಸೆಯನ್ನ ಇವತ್ತು ಕೊಡ್ತಾ ಇದ್ದೀನಿ. ಇಷ್ಟೊಂದು ಕಾರ್ಯಕರ್ತರು ಈ ಹೋರಾಟಕ್ಕೆ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.